ಅಪ್ರಾಪ್ತರಿಂದ ವಾಹನ ಚಾಲನೆ, ಕುಡಿದು ವಾಹನ ಚಲಾಯಿಸಿ ಅಪಘಾತಕ್ಕೆ ಕಾರಣವಾಗಿ ಇನ್ನೊಬ್ಬರ ಪ್ರಾಣಕ್ಕೆ ತೊಂದರೆ ಉಂಟು ಮಾಡುವ ಪ್ರಕರಣಗಳಲ್ಲಿ ಇನ್ನು ಮುಂದೆ ಶಿಕ್ಷಾರ್ಹ ನರಹತ್ಯೆ ಕಾಯ್ದೆಯಡಿ 10 ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಂಗಳೂರು ಪೊಲೀಸ್ ಆಯುಕ್ತರಾದ ಸುಧೀರ್ ಕುಮಾರ್ ರೆಡ್ಡಿ ಅವರು ಎಚ್ಚರಿಕೆ ನೀಡಿದರು. ನಗರದ ಕುದ್ಮಲ್ ರಂಗರಾವ್ಪುರ ಭವನದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ನೇತೃತ್ವದಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಅಪ್ರಾಪ್ತರಿಗೆ ವಾಹನ ನೀಡುವುದು ಅಥವಾ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಈ ಕುರಿತು ಸಾಕಷ್ಟು ಜಾಗೃತಿ ಮೂಡಿಸಿದ್ರೂ ನಿಯಮ ಪಾಲನೆ ಆಗುತ್ತಿಲ್ಲ. ಮಂಗಳೂರು ನಗರ ವ್ಯಾಪ್ತಿಯಲ್ಲಿ 2025ನೇ ಸಾಲಿನಲ್ಲಿ ಸಂಭವಿಸಿದ 1020 ರಸ್ತೆ ಅಪಘಾತಗಳಲ್ಲಿ 171 ಮಂದಿ ಮೃತಪಟ್ಟಿದ್ದು, 25 ಪ್ರಕರಣಗಳಲ್ಲಿ ಅಪ್ರಾಪ್ತರು ವಾಹನ ಚಲಾಯಿಸಿರುವುದು ಪತ್ತೆಯಾಗಿದೆ. ಇನ್ನು ಕೆಲ ಪ್ರಕರಣಗಳಲ್ಲಿ ಮದ್ಯಪಾನ ಮಾಡಿ ವಾಹನ ಚಲಾಯಿಸಿ ಪ್ರಾಣಹಾನಿ ಸಂಭವಿಸಿರುವುದು ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲಿ ಇಂತಹ ಪ್ರಕರಣಗಳಲ್ಲಿ ಕಠಿಣ ಕಾಯ್ದೆ ಜಾರಿಗೆ ತರಲು ಈಗಾಗಲೇ ಸಂಚಾರ ಪೊಲೀಸರಿಗೆ ಸೂಚನೆ ನೀಡಲಾಗಿದೆ ಎಂದು ಅವರು ಹೇಳಿದರು. ಈ 171 ಜನರ ಬಗ್ಗೆ ಯಾರಿಗೂ ಕೂಡ ಕಾಳಜಿ ಇಲ್ಲ, ನಮಗೇನು ಬೇಕಾಗಿಲ್ಲ. ಅದರ ಬಗ್ಗೆ ನಾವೇನು ಮಾಡ್ತಾ ಇದ್ದೀವಿ, ಜನರು ಕೇರ್ಫುಲ್ ಆಗಿರಲಿಕ್ಕೆ ಏನು ಮಾಡ್ತಾ ಇದ್ದೀವಿ, ಜನಕ್ಕೆ ಏನು ಹೇಳ್ತಾ ಇದ್ದೀವಿ, ಏನಿಲ್ಲ. ನಮ್ಮ ಒಟ್ಟಿಗೆ ಇದ್ದವನಿಗೆ ರೆಸ್ಪಾನ್ಸಿಬಲ್ ಆಗಿರುವುದಂಥದ್ದು ಹೇಳೋದಿಲ್ಲ. ಎಲ್ಲ ಒಂದು ಕಡೆ ಒಂದು ಇನ್ಸಿಡೆಂಟ್ ಆಗ್ತದೆ, ಅದನ್ನು ತಗೊಂಡು ನಮಗೆ ಎಲ್ಲಾದರೂ ಅಡ್ವಾಂಟೇಜ್ ಬರ್ತದೆ, ಬನ್ನಿ ಪ್ರತಿಯೊಬ್ಬನೇ ಏನದು ಬ್ಲಡ್ಡಲ್ಲಿ ಹೇಗಾದರೂ ಮಾಡಿ ಒಂದು ಭಾವ ತಗೊಂಡು ಬರೋದು ಈ ವಯಸ್ಸಿಂದಲೇ ಬರ್ತದೆ. ಅದು ಇನ್ನೊಂದು ಸೂಪರ್ ಏನಂದರೆ, ಮೊನ್ನೆ ಯಾರೋ ಫೋನ್ ಮಾಡಿದ್ದರು, ಆಕ್ಸಿಡೆಂಟ್ ಆಗಿದೆ. ಆಯಿತು, ಆಗಿಲ್ಲ, ಬರ್ತಾರೆ ಪೊಲೀಸರು. ಹಿಂದೂ ಮುಸ್ಲಿಮ್ಗೆ ಹೊಡೆದಿದ್ದಾನೆ ಬೈಕಲ್ಲಿ, ಅಥವಾ ಮುಸ್ಲಿಮ್ ಹಿಂದೂಗೆ ಹೊಡೆದಿದ್ದಾನೋ, ಕಮ್ಯುನಲ್ ಆಗ್ತಾಯಿದೆ, ಜನ ಎಲ್ಲ ಸೇರಿದ್ದಾರೆ. ನಾವು ಹೇಳಿದಾಗ ಯಾರೋ ಇಬ್ಬರು ಕೇರ್ಲೆಸ್ ಆಗಿ ಗಾಡಿ ಓಡಿಸ್ತಾ ಇದ್ದಾಗ ಇಬ್ಬರು ಗುದ್ದುಕೊಂಡು ಸೇರ್ತಿ ಬಿದ್ದು ಸೇರ್ತಾರೆ, ಅಲ್ಲಿ ಕಮ್ಯುನಲ್ ಆಗ್ತಾಯಿಲ್ಲ, ಅಲ್ಲಿ ಜನ ಸೇರ್ತಿದ್ದಾರೆ ಅಂತ. ನೀವು ಬೇಗ ಮನ ಕಲಿಸ್ಬೇಕು, ಅದನ್ನು ನಿಭಾಯಿಸಬೇಕು. ಸೊ ನಾನು ಎಲ್ಲರಿಗೂ ಕ್ಲಿಯರಾಗಿ ಹೇಳಿದ್ದೇನೆ, ಯಾವನ ಪ್ರೆಷರಲ್ಲಿ ಕೂಡ ನೀವು ಕೆಲಸ ಮಾಡೋಕ್ಕೆ ಹೋಗಬೇಡ. ಒಂದು 50 ಜನ ಆ ಕಡೆ ಈ ಕಡೆ ಬಂದು ಹೊಡ್ಕೊಳ್ಳಿ, ನೋಡೋಣ, ಆಮೇಲೆ ಪೊಲೀಸ್ ಏನಂತ ನಾವು ಕೂಡ ತೋರಿಸೋಣ. ಆಕ್ಸಿಡೆಂಟ್ ಕೇಸು ಕಮ್ಯುನಲ್ ಆಗಿ ಮಾಡೋದು ಬೇಕಾಗಿಲ್ಲ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ತುಳು ರಂಗಭೂಮಿಯ ಖ್ಯಾತ ನಟ ಹಾಗೂ ಚಲನಚಿತ್ರ ನಿರ್ದೇಶಕರಾದ ದೇವದಾಸ್ ಕಾಪಿಕಾಡ್ ಅವರು ಮಾತನಾಡಿ, ನಾನು ಮನೆಯಿಂದ ಹೊರ ಹೋಗುವಾಗ ಮನೆಯವರು ನನ್ನನ್ನು ಕಾಯುತ್ತಿದ್ದಾರೆ ಎಂಬ ಜವಾಬ್ದಾರಿ ಪ್ರತಿಯೊಬ್ಬರಲ್ಲೂ ಬಂದಾಗ ನಿರ್ಲಕ್ಷ್ಯದ ಅಪಘಾತಗಳನ್ನು ತಡೆಯಬಹುದು ಎಂದರು. ಸರ್, ಸಮಯೋಚಿತವಾದ ಒಂದು ಒಳ್ಳೆಯ ಕಾರ್ಯಕ್ರಮ ಸರ್. ಇದಕ್ಕೆ ಒಬ್ಬ ಕಲಾಕ್ಷೇತ್ರದಿಂದ ನಾನೊಬ್ಬ ಕಲಾವಿದ. ಆ ಕಲಾಕ್ಷೇತ್ರದಿಂದ ನಜ್ಮಾ ಮೇಡಮ್ ನನಗೆ ಫೋನ್ ಮಾಡುವಾಗ ಭಾಳ ಆಶ್ಚರ್ಯ ಆಯಿತು. ಬನ್ನಿ ಈ ಕಾರ್ಯಕ್ರಮ ನನಗೆ ಭಾಳ ಖುಷಿ ಆಯಿತು. ಅಂದರೆ ಒಳ್ಳೆಯ ಕಾರ್ಯಕ್ರಮ, ಒಂದು ಸುರಕ್ಷತೆಯ ಕಾರ್ಯಕ್ರಮ, ಒಂದು ಎಲ್ಲರೂ ಗಮನಿಸಬೇಕಾದಂಥ ಕಾರ್ಯಕ್ರಮ, ಎಲ್ಲರಿಗೆ ಅಗತ್ಯವಾಗಿರುವಂಥ ಕಾರ್ಯಕ್ರಮ. ಸಂಚಾರ, ನಾವು ನಮ್ಮ ಸುರಕ್ಷತೆಯನ್ನು ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗಗಳು ಎಲ್ಲರೂ ಸೇರಿ ನಮ್ಮ ಸುರಕ್ಷತೆಗೆ ಬೇಕಾಗಿ ಅವರು ಕೆಲಸ ಮಾಡ್ತಾರೆ. ಯಾವಾಗಲೂ ನಾವು ಅಡಿಕೆಯಲ್ಲಿ ನಾವು ನೋಡ್ತಾ ಇರ್ತೀವಿ, ಆಚೆ ಈಚೆ ಹೋಗುವಾಗ ನೋಡ್ತಾ ಇರ್ತೀವಿ ಎಷ್ಟು ಕಷ್ಟಪಡ್ತಾರೆ ರಾತ್ರಿ ಹಗಲು ನಮ್ಮ ಸುರಕ್ಷತೆಯನ್ನು. ಆಗ ನಾವೇನು ಮಾಡಬೇಕು, ಸಂಚಾರ ನಿಯಮಗಳನ್ನು ಪಾಲಿಸಬೇಕು. ಸಂಚಾರದ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದು 90% ನನ್ನ ಪ್ರಕಾರ ಒಂದು 90% ಆಕ್ಸಿಡೆಂಟ್ ಆಗಿರೋದೇ ಸಂಚಾರ ನಿಯಮದ ಉಲ್ಲಂಘನೆಯಿಂದ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಖ್ಯಾತ ನ್ಯೂರೋ ಸರ್ಜನ್ ಡಾಕ್ಟರ್ ಅರ್ಜುನ್ ಶೆಟ್ಟಿ ಅವರು ಮಾತನಾಡಿ, ನಮ್ಮ ವಾಹನದಲ್ಲಿ ಇತರರನ್ನ ಕರೆದುಕೊಂಡು ಹೋಗುವಾಗ ಅಥವಾ ವಾಹನವನ್ನ ಬೇರೆಯವರಿಗೆ ನೀಡುವಾಗ ಸಂಚಾರಿ ನಿಯಮಗಳ ಪಾಲನೆ ಮಾಡಿದರೆ ಅಪಘಾತ, ಸಾವುಗಳ ಜೊತೆಗೆ ಕುಟುಂಬಗಳು ಅನುಭವಿಸುವ ನೋವು ಹಾಗೂ ವೇದನೆಯನ್ನ ತಪ್ಪಿಸಬಹುದು ಎಂದು ಹೇಳಿದರು. If something goes wrong, you're responsible. Or even worse, if the vehicle is registered in your parents' name, they're going to be dragged to the police station. So this is one incident that I brought in. The second happened a little later, a couple of years later, when I finished my neurosurgery. I had gone to St. John's Hospital, Bangalore. In those days, St. John's was one of the premier institutes in the state, and we were fairly technically advanced compared to other places. ಮಂಗಳೂರು ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶೆ ಜೈಬುನಿಸಾ ಅವರು ಮಾತನಾಡಿ,
2025ರಲ್ಲಿ ದೇಶದಲ್ಲಿ ಸಂಭವಿಸಿದ 4.5 ಲಕ್ಷ ಅಪಘಾತಗಳಲ್ಲಿ 1.60 ಲಕ್ಷ ಮಂದಿ ಮೃತಪಟ್ಟಿದ್ದಾರೆ. ಇದರಲ್ಲಿ 55% ಮಂದಿ 18ರಿಂದ 35 ವರ್ಷದ ಒಳಗಿನವರು ಎಂಬುದು ಆತಂಕಕಾರಿ. ಮಂಗಳೂರು ನಗರದಲ್ಲಿ 600ಕ್ಕೂ ಹೆಚ್ಚು ಮದ್ಯಪಾನ ಮಾಡಿ ವಾಹನ ಚಲಾಯಿಸಿರುವ ಪ್ರಕರಣಗಳು ಪತ್ತೆಯಾಗಿವೆ. ಸಂಚಾರ ನಿಯಮ ಪಾಲನೆಯೇ ಜೀವ ರಕ್ಷಣೆ ಎಂಬ ಅರಿವು ಎಲ್ಲರಲ್ಲೂ ಮೂಡಬೇಕು ಎಂದು ಹೇಳಿದರು. ಬೋರ್ಡ್ಸ್ ಇರ್ತದೆ, ಎಲ್ಲಿ ಶಾಲೆ ಇದೆ, ಯಾವ ಜಾಗದಲ್ಲಿ ನೀವು ಇಷ್ಟೇ ಲಿಮಿಟ್ಸ್ನಲ್ಲಿ ವಾಹನವನ್ನು ಚಾಲನೆ ಮಾಡಬೇಕು, ಇಂತಹ ಸೈನ್ ಬೋರ್ಡ್ಸ್ ಅನ್ನು ಈ ನಮ್ಮ RTO ಆಫೀಸ್ನಿಂದ ಪರೀಕ್ಷೆಗೆ ಒಳಪಡಿಸಿದಾಗ, ಒಂದು ಲೈಸೆನ್ಸ್ ಅನ್ನು ಕೊಡುವಾಗ ಪರೀಕ್ಷೆಗೆ ಒಳಪಡಿಸಿದಾಗ ಈ ಸೈನ್ ಬೋರ್ಡ್ಗಳ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ. ಆದ್ದರಿಂದ ಇದರ ಬಗ್ಗೆ ಅತಿ ಹೆಚ್ಚಿನ ಅರಿವನ್ನು ಪಡೆದುಕೊಂಡು ರಸ್ತೆ ಸುರಕ್ಷತೆಯನ್ನು ಹಾಗೂ ನಮ್ಮ ಜೀವದ ರಕ್ಷೆಯನ್ನು ಮಾಡಿಕೊಳ್ಳುವಲ್ಲಿ ನಾವೆಲ್ಲ ಕಟಿಬದ್ಧರಾಗಬೇಕು ಮತ್ತು ಇದರ ನಿಟ್ಟಿನಲ್ಲಿ ಹೆಚ್ಚು ಗಮನ ಹರಿಸಬೇಕು. ನೀವೆಲ್ಲ ಇದರ ಬಗ್ಗೆ, ಈ ಸಂಚಾರಿ ನಿಯಮಗಳ ಬಗ್ಗೆ ಇನ್ನೂ ಹೆಚ್ಚು ಅರಿವನ್ನು ಮೂಡಿಸಿಕೊಳ್ಳಬೇಕು. ಅಂತಹ ಕಾರ್ಯಕ್ರಮಗಳನ್ನು, ಅಂತಹ ಅರಿವು ಇರುವಂತಹ ಕಾನೂನು. ಕಾರ್ಯಕ್ರಮದಲ್ಲಿ ನಗರದಲ್ಲಿ ಸಂಭವಿಸಿದ ಅಪಘಾತಗಳ ಭೀಕರತೆಯನ್ನು ವಿವರಿಸುವ ವಿಡಿಯೋ ಪ್ರದರ್ಶನದ ಮೂಲಕ ಜಾಗೃತಿ ಮೂಡಿಸಲಾಯಿತು. ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆಯ ಮೂಲಕ ಸಂಚಾರಿ ನಿಯಮಗಳ ಬಗ್ಗೆ ಅರಿವು ಮೂಡಿಸಲಾಯಿತು. ಫಲಾಪೇಕ್ಷೆ ಇಲ್ಲದೆ ಟ್ರಾಫಿಕ್ ವಾರ್ಡನ್ಗಳಾಗಿ ಸೇವೆ ಸಲ್ಲಿಸುತ್ತಿರುವ ಫ್ರಾನ್ಸಿಸ್ ಮ್ಯಾಕ್ಸಿಮ್ ಮೊರಾಸ್, ಹಸನ್, ವೈಲೆಟ್ ಪೆರೇರಾ, ರೋಷನ್ ರಾಯ್ಸಿಕ್ವೇರಾ, ಬೋಬಣ್ಣ, ರಮೇಶ್ ಕಾಬೂರು, ಬಶೀರ್ ಹಳಿಯಂಗಡಿಯವರನ್ನ ಗೌರವಿಸಲಾಯಿತು. ಕರ್ತವ್ಯದ ವೇಳೆ ಅಪಘಾತಕ್ಕೀಡಾದ ವ್ಯಕ್ತಿಯನ್ನ ತನ್ನ ಸ್ಕೂಟಿಯಲ್ಲಿ ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆ ಮೆರೆದ ಸಂಚಾರಿ ಪೊಲೀಸ್ ಸಿಬ್ಬಂದಿ ಮನ್ಸಿಜಾ ಬಾನು ಅವರನ್ನ ಅಭಿನಂದಿಸಲಾಯಿತು. ವೇದಿಕೆಯಲ್ಲಿ ಡಿಸಿಪಿಗಳಾದ ಮಿಥುನ್ ಕುಮಾರ್, ಪಿ ಉಮೇಶ್, ಕೆಎಸ್ಆರ್ಟಿಸಿ ಮಂಗಳೂರು ವಿಭಾಗೀಯ ನಿಯಂತ್ರಣಾಧಿಕಾರಿ ರಾಜೇಶ್ ಶೆಟ್ಟಿ, ಎಸಿಪಿಗಳಾದ ಗೀತಾ ಕುಲಕರ್ಣಿ, ವಿಜಯ್ ಕಾಂತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಎಸಿಪಿ ನಜ್ಮಾ ಫಾರೂಕಿ ಸ್ವಾಗತಿಸಿದರು. ಆರ್ಜೆ ಅನುರಾಗ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.